ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಕಾಂಗ್ರೆಸ್ನ ಶ್ರೀಮಂತ ಶಾಸಕರಲ್ಲಿ ಒಬ್ರು. ಈಗ ಅವರು ನಡೆಸ್ತಾ ಇದ್ದಂತಹ ವ್ಯವಹಾರವೇ ಅವರಿಗೆ ಮುಳುವಾಗಿದೆ. ಇಡಿ ದಾಳಿಯಲ್ಲಿ ಕೋಟಿ ಕೋಟಿ ಸಂಪತ್ತು ಪತ್ತೆಯಾಗಿದ್ದು ಶಾಸಕರನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಟ್ಟಿಂಗ್ ಆಪ್ ಕ್ಯಾಸಿನೋ ಅಧಿಪತಿ ಇಡಿಗೆ ಲಾಕ್. ಚಿತ್ರದುರ್ಗ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಅರೆಸ್ಟ್. ಈ ದೃಶ್ಯಗಳನ್ನೊಮ್ಮೆ ನೋಡ್ಕೊಂಡ್ಬಿಡಿ. ಇದು ಯಾವುದೋ ಬ್ಯಾಂಕ್ ಅಲ್ಲ, ಬದಲಿಗೆ ಇದು ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಮನೆ ಹಾಗೂ ಅವರಿಗೆ ಸಂಬಂಧಿಸಿದವರ ಮನೆ ಮೇಲೆ ಇಡಿ ದಾಳಿ ನಡೆಸಿದಾಗ ಸಿಕ್ಕ ರಾಶಿ ರಾಶಿ ಹಣ, ಚಿನ್ನ, ವಿದೇಶಿ ಕರೆನ್ಸಿಗಳು. ನಿನ್ನೆ ವೀರೇಂದ್ರ ಪಪ್ಪಿ ಕುಟುಂಬಸ್ಥರು, ಸಂಬಂಧಿಕರು ಸೇರಿದಂತೆ 31 ಸ್ಥಳಗಳಲ್ಲಿ ಮುಂಜಾನೆ ಕಣ್ಣು ಬಿಡೋದಕ್ಕೂ ಮುನ್ನವೇ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿದ್ರು. ಕರ್ನಾಟಕ, ಮುಂಬೈ, ಜೋಧ್ಪುರ ಮತ್ತು ಗೋವಾದಲ್ಲಿ ಸಿಕ್ಕಿದ್ದು ರಾಶಿ ರಾಶಿ ಹಣ, ಚಿನ್ನ. ಮಧ್ಯರಾತ್ರಿಯವರೆಗೂ ಎಣಿಸಿದ್ರು ಮುಗಿಯದಷ್ಟು ಸಂಪತ್ತಿನ ಕೋಟೆ. ಒಟ್ಟು 12 ಕೋಟಿ ರೂಪಾಯಿ ನಗದು, 1 ಕೋಟಿ ರೂಪಾಯಿ ಮೌಲ್ಯದ ವಿದೇಶಿ ಕರೆನ್ಸಿ ಹಾಗೂ ಬರೋಬ್ಬರಿ 6 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಪತ್ತೆಯಾಗಿದೆ. ಜೊತೆಗೆ ಎಂಜಿಎಂ ಕ್ಯಾಸಿನೋ, ಮೆಟ್ರೋಪಾಲಿಟನ್ ಕ್ಯಾಸಿನೋ, ಬೆಲ್ಲಾಜಿಯೋ ಕ್ಯಾಸಿನೋದಂತಹ ಅಂತಾರಾಷ್ಟ್ರೀಯ ಕ್ಯಾಸಿನೋ ಸದಸ್ಯತ್ವ ಕಾರ್ಡ್ಗಳು ಪತ್ತೆಯಾಗಿದೆ. ಅಲ್ಲದೆ ವಿವಿಧ ಬ್ಯಾಂಕ್ಗಳ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳು, 12 ಬ್ಯಾಂಕ್ ಖಾತೆಗಳು, 2 ಬ್ಯಾಂಕ್ ಲಾಕರ್ಗಳು ಸಿಕ್ಕಿವೆ. ಜೊತೆಗೆ ಐಷಾರಾಮಿ ಹೋಟೆಲ್ಗಳ ಸದಸ್ಯತ್ವದ ಕಾರ್ಡ್ಗಳು ಸಹ ಪತ್ತೆಯಾಗಿದೆ. ಇನ್ನು ಇವತ್ತು ಕೂಡ ದಾಳಿ ಮುಂದುವರೆದಿದ್ದು ವೀರೇಂದ್ರ ಪಪ್ಪಿ ಒಡೆತನದ ಬೆಟ್ಟಿಂಗ್ ಆಪ್ಗಳ ಪೈಕಿ ಕಿಂಗ್ 567, ಇಂಡಿಯಾ 24, ಪಪ್ಪಿ ಆಪ್ಗಳನ್ನು ಡೆವಲಪ್ ಮಾಡಿದ್ದಂತ ಗುಲ್ಶಾಮ್ ಕಟ್ಟರ್ ಅಲಿಯಾಸ್ ಹ್ಯಾಪಿ ಎಂಬಾತನ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಸುಲ್ತಾನ್ ಪಾಳ್ಯದ ಗುಲ್ಶಾಮ್ ಮನೆ ಮೇಲೆ ದಾಳಿ ನಡೆಸಿ ಕೆಲ ದಾಖಲೆಗಳನ್ನು ಸೀಸ್ ಮಾಡಲಾಗಿದೆ. ಗುಲ್ಶಾಮ್ ಕಟ್ಟರ್ ಆಪ್ ಡೆವಲಪರ್ ಆಗಿದ್ದು ಬೆಟ್ಟಿಂಗ್ ಆಪ್ಗಳನ್ನು ವೀರೇಂದ್ರ ಪಪ್ಪಿಗೆ ಬೇಕಾದ ರೀತಿ ಡೆವಲಪ್ ಮಾಡಿ ಕೊಡ್ತಾ ಇದ್ದ ಅಂತ ತಿಳಿದು ಬಂದಿದೆ. ಇಡಿ ಅಧಿಕಾರಿಗಳು ನಿನ್ನೆ ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿಯನ್ನ ಬಂಧಿಸಿದ್ದು ವೀರೇಂದ್ರ ಪಪ್ಪಿ ಆಪ್ತರಿಗೂ ವಿಚಾರಣೆ ಬಿಸಿ ತಟ್ಟಲಿದೆ. ಈಗಾಗಲೇ ಸಿಕ್ಕಿಂನಲ್ಲಿ ಕೋರ್ಟ್ಗೆ ಹಾಜರುಪಡಿಸಿ ಟ್ರಾನ್ಸಿಸ್ಟ್ ವಾರೆಂಟ್ ಮೇಲೆ ರಾಜ್ಯಕ್ಕೆ ಕರೆತರಲಾಗ್ತಾ ಇದೆ. ನಿನ್ನೆ ವೀರೇಂದ್ರ ಪಪ್ಪಿ ತಮ್ಮ ತಿಪ್ಪೇಸ್ವಾಮಿ, ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಕುಸುಮಾ ತಮ್ಮ ಅನಿಲ್ ಗೌಡಗೂ ಕೂಡ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಇನ್ನು ಪಪ್ಪಿ ಹಾಗೂ ಅನಿಲ್ ಗೌಡಗೆ ಬೆನ್ನೆಲುಬಾಗಿ ನಿಂತು ಸಂಪೂರ್ಣ ವ್ಯವಹಾರ ನೋಡಿಕೊಳ್ಳುವಂತಹ ವ್ಯಕ್ತಿಯ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸಿದೆ ಅಂತ ಹೇಳಲಾಗಿದೆ. ಒಟ್ಟಾರೆ ಬೆಟ್ಟಿಂಗ್ ಆಪ್ ಹಾಗೂ ಕ್ಯಾಸಿನೋ ಮೂಲಕ ಕೋಟಿ ಕೋಟಿ ಹಣ ಗಳಿಸಿದ್ದಂತ ಶಾಸಕನಿಗೆ ಇಡಿ ಶಾಕ್ ಕೊಟ್ಟಿದ್ದು ಮುಂದೆ ಮತ್ತಷ್ಟು ವಿಚಾರಗಳು ಬಯಲಾಗಲಿವೆ. ಮಂಜುನಾಥ್ ಚಂದ್ರ ಜೊತೆ ವಿನಾಯಕ್ ತೊಡರ್ನಾಳ್, ನ್ಯೂಸ್ 18.